ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಬ್ರಿಡಲ್ ಬ್ಲೌಸ್ ಡಿಸೈನ್ ಎಂಬ್ರಾಯ್ಡ್ರಿನ ತೋರಿಸ್ತಾ ಇದ್ದೀನಿ ನಿಮಗೆ. ಇದು ಆ್ಯಕ್ಚುಲಿ ಹೇಳಬೇಕಂದ್ರೆ ಎಂಗೇಜ್ಮೆಂಟ್ಗೆ ನಾನು ಈ ಬ್ಲೌಸ್ನ ರೆಡಿ ಮಾಡಿದ್ದು. ತುಂಬ ಚೆನ್ನಾಗಿ ಬಂದಿದೆ ಇದು ಡಿಸೈನು. ಬ್ಯಾಕನ್ನು ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡೆ, ಬಟ್ ಆದರೆ ನನಗೆ ಅವಾಗ ಅಷ್ಟು ಪೇಷನ್ಸ್ ಇರಲಿಲ್ಲ. ಯಾಕಂದರೆ ನಾನು ಫಸ್ಟ್ ಟೈಮ್ ಈ ಥರ ಡಿಸೈನ್ನ ಟ್ರೈ ಮಾಡಿದ್ದು. ಒಂದು ಡಿಫ್ರೆಂಟಾಗಿರಲಿ ಡಿಸೈನ್ ಅಂತ ಹೇಳ್ಬಿಟ್ಟು ನಾನು ಈ ಡಿಸೈನ್ನ ಕ್ರಿಯೇಟ್ ಮಾಡಿದೆ. ಅವರು ಅಷ್ಟೇ 3 ಡೇಸ್ ಅಂತ ಫಂಕ್ಷನ್, 3 ಡೇಸ್ ಅಂತ ಈ ಸ್ಯಾರಿ ತಂದು ಕೊಟ್ಟಿದ್ರು. ನಾನು ಅವರಂದರು ಗ್ರ್ಯಾಂಡ್ ಲುಕ್ ಇರಬೇಕು, ಸ್ವಲ್ಪ ಏನಾದರೂ ಮಾಡಿ ಗ್ರ್ಯಾಂಡಾಗಿ ಕ್ರಿಯೇಟ್ ಮಾಡಿಕೊಡಿ ಅಂತ ಹೇಳಿದರು. ನಾನು ಅದಕ್ಕೋಸ್ಕರ ಗ್ರ್ಯಾಂಡಾಗಿ ಏನಾದರೂ ಕ್ರಿಯೇಟ್ ಮಾಡೋಣ ಅಂತ ಅಂದ್ಬಿಟ್ಟು ನನ್ನ ಓನ್ ಐಡಿಯಾನ ಉಪಯೋಗಿಸಿ ಆ ಸ್ಯಾರಿಗೆ ಮ್ಯಾಚ್ ಆಗೋ ಥರ ಮತ್ತು ಬಾರ್ಡ್ರಲ್ಲಿ ಯಾವ ಥರ ಡಿಸೈನ್ ಕೊಟ್ಟಿದ್ದಾರೆ ಅದನ್ನು ನೋಡಿ ಓನಾಗೆ ನಾನು ಡಿಸೈನ್ನ ಮಾಡಿದ್ದು. ಇದನ್ನು ತುಂಬ ಚೆನ್ನಾಗಿ ಬಂತು. ನನಗಂತೂ ತುಂಬಾ ಖುಷಿ ಆಯಿತು. ಆ ಹುಡುಗಿ ಎಂಗೇಜ್ಮೆಂಟ್ ಹುಡುಗಿ ವೇರ್ ಮಾಡಿದ್ಮೇಲೆ ತುಂಬ ಜನ ಕಮೆಂಟ್ಸ್ ಹೇಳಿದ್ರು, ತುಂಬ ಚೆನ್ನಾಗಿ ಬ್ಲೌಸ್ ಹೊಲಿದಿದ್ದೆ ಅಂತ. ನನಗೆ ತುಂಬಾ ಖುಷಿ ಆಯಿತು. ಯಾಕಂದರೆ ಅಷ್ಟು ನೀಟಾಗಿ ಫಿನಿಶಿಂಗ್ ಬಂದಿತ್ತು ಮತ್ತು ಸ್ಟೋನ್ಸ್ ಅಷ್ಟು ಎಫರ್ಟ್ ಹಾಕಿದ್ದೆ ಬಿಡಿ ಈ ಬ್ಲೌಸ್ ಮಾಡೋಕ್ಕೆ. ಈ ವರ್ಕ್ ಮಾಡೋಕ್ಕೆ ಒಂದು ಫುಲ್ ಡೇ ತೊಗೊಂಡಿದ್ದೀನಿ ನಾನು. ಒಂದು ಫುಲ್ ಡೇಲಿ ಈ ಬ್ಲೌಸ್ ಡಿಸೈನ್ನ ಮಾಡಿದ್ದೀನಿ. ಮತ್ತು ಕ್ರೋಶಾ ಕುಚ್ಚು ಡಿಸೈನು ಕೂಡ ನಾನು ಬ್ಲೌಸ್ಗೆ ಹಾಕ್ಕೊಟ್ಟಿದ್ದೆ. ಚೆನ್ನಾಗಿದೆ ಅಂತಂದರು. ಇನ್ನೊಂದು ಸ್ವಲ್ಪ ಬೀಡ್ಸ್ ಹಾಕಿ ಇನ್ನೊಂದು ಲೇಯರ್ ಮಾಡಬೇಕಾಗಿತ್ತು ಅಂತ ಅಂದರು. ಅದಕ್ಕೆ ನಾನು ಹೇಳಿದೆ, ಇವಾಗ 3 ಡೇಸ್ ಟೈಮಲ್ಲಿ ಇಷ್ಟು ಮಾಡಿರೋದೇ ಹೆಚ್ಚು, ಇದಕ್ಕೆ ಕ್ರಿಸ್ಟಲ್ ಬೀಡ್ಸ್ ಎಲ್ಲ ಹಾಕಿ ಕುಚ್ಚು ಹಾಕಿದ್ದೀನಿ, ಚೆನ್ನಾಗಿರುತ್ತೆ ಬಿಡಿ ಅಂತ ನಾನು ಕಸ್ಟಮರ್ಗೆ ಹೇಳಿದೆ. ಓಕೆ, ಪರವಾಗಿಲ್ಲ ಬಿಡಿ, ಕಮ್ಮಿ ಟೈಮಲ್ಲೇ ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ ಅಂತ ಅಂದರು. ನೋಡಿ, ಫಸ್ಟ್ ಇವಾಗ ನಾನು ಮೆಟಲ್ ಕಲರ್ ಜೆರಿ ಥ್ರೆಡಲ್ಲಿ ಬಾರ್ಡರ್ ಲೈನ್ ಸ್ಟಿಚ್ಚನ್ನ ಹಾಕ್ತಾಯಿದ್ದೀನಿ. ಮೆಟಲ್ ಕಲರ್ ಜೆರಿ ಥ್ರೆಡಲ್ಲಿ ಬಾರ್ಡರ್ ಲೈನ್ ಸ್ಟಿಚ್ ಹಾಕಾದ್ಮೇಲೆ ನೆಕ್ಸ್ಟು ಏನಪ್ಪ ಇದು ಥ್ರೆಡ್ ಪೈಪಿಂಗ್ ಮೇಲೆ ಏನೋ ಥ್ರೆಡ್ನ ಫಿಲ್ಲಿಂಗ್ ಅನ್ನೋದನ್ನ ಕೊಟ್ಟಿದ್ದೀನಿ. ಆಮೇಲೆ ನೆಕ್ಸ್ಟು ಬಾಲ್ ಚೈನ್ ಮತ್ತು ಸ್ಟೋನ್ ಚೈನ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಬಾಲ್ ಚೈನ್ ನೋಡಿ, ಬಾಲ್ ಚೈನ್ ಅಟ್ಯಾಚ್ ಮಾಡಾದ್ಮೇಲೆ ಬಾಲ್ ಚೈನ್ ಮತ್ತು ಸ್ಟೋನ್ ಚೈನ್ ಎರಡನ್ನೂ ಅಟ್ಯಾಚ್ ಮಾಡ್ತಾಯಿದ್ದೀನಿ. ತುಂಬ ಜನ ಸ್ಟೂಡೆಂಟ್ಸ್ ಏನು ಮಾಡ್ತಾಯಿದ್ದೀರಾ ಅಂದರೆ ಬಾಲ್ ಚೈನ್ ಮತ್ತು ಸ್ಟೋನ್ ಚೈನ್ ಅಟ್ಯಾಚ್ ಮಾಡಬೇಕಾದ್ರೆ ಪದೇ ಪದೇ ಡ್ಯಾಮೇಜ್ ಮಾಡ್ತಾಯಿದ್ದೀರಾ. ಬಾಲ್ ಚೈನ್ ಮತ್ತು ಸ್ಟೋನ್ ಚೈನ್ ಎಲ್ಲ ಯಾವುದೇ ಕಾರಣಕ್ಕೂ ಬಾಲ್ ಚೈನ್ ಮತ್ತು ಸ್ಟೋನ್ ಚೈನ್ನ ನೀವು ಡ್ಯಾಮೇಜ್ ಮಾಡಬಾರ್ದು. ಫಿನಿಶಿಂಗ್ ಅನ್ನೋದು ಔಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಬಾಲ್ ಚೈನು ಸ್ಟೋನ್ ಚೈನ್ನ ನೀವು ಅಟ್ಯಾಚ್ ಮಾಡಬೇಕಾದ್ರೆ ಸಿಂಗಲ್ ಲೇಯರು ಅಂದರೆ ಒಂದೇ ಬಾಲ್ ಚೈನ್ನ ನೀವು ಅಟ್ಯಾಚ್ ಮಾಡ್ತಾಯಿದ್ದೀರಿ ಅಂತಂದರೆ 0ಇಂದ ಏನು ಎಲ್ಲಿವರೆಗೂ ಹೋಗ್ಬೇಕಂದ್ರೆ 1.5 1.25 ವಿಡ್ತ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಆರೋ ಮಾರ್ಕ್ನ. ಆವಾಗ 1.5 1.25ಗೆ ನೀವು ಅಡ್ಜಸ್ಟ್ ಮಾಡಿಕೊಂಡ್ರೆ ಕೆಲವೊಂದು ಬಾಲ್ ಚೈನ್ಗಳು ದಪ್ಪ ಇರುತ್ತೆ. ದಪ್ಪ ಇದ್ದಾಗ 2.25 ಇಟ್ಕೊಳ್ಳಿ. ದಪ್ಪ ಇಲ್ಲದೆ ಇದ್ದರೆ 1.5 1.25 ಇಟ್ಕೊಳ್ಳಿ. ಓಕೆನಾ? ವಿಡ್ತ್ ಅಡ್ಜಸ್ಟ್ಮೆಂಟ್ ಹೇಳ್ತಾ ಇದ್ದೀನಿ ನಾನು, ಮೈಂಡಲ್ಲೇ ಸರಿಯಾಗಿ ಗ್ಯಾಪ್ನ ಇಟ್ಕೊಳ್ಳಿ. ಬಾಲ್ ಚೈನ್ ಏನಾದರೂ ಸ್ವಲ್ಪ ಚಿಕ್ಕ ಸೈಜ್ ಇದ್ದರೆ 1.5 1.25 ಇಟ್ಕೊಳ್ಳಿ. ದಪ್ಪ ಸೈಜ್ ಇತ್ತು ಅಂದರೆ 2.25 2.5 ಇಟ್ಕೊಳ್ಳಿ ಏನೋ ವಿಡ್ತನ್ನ. ಓಕೆನಾ? ನೆಕ್ಸ್ಟು ಸ್ಟೋನ್ ಚೈನು ಮತ್ತು ಬಾಲ್ ಚೈನ್ ಎರಡೂ ಅಟ್ಯಾಚ್ ಮಾಡ್ತಾಯಿದ್ದೀನಿ ಒಂದೇ ಸರಿಗೆ ಅಂತಂದರೆ, ಎರಡೂ ಒಂದೇ ಸರಿಗೆ ಅಟ್ಯಾಚ್ ಮಾಡಿದ್ರೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಒಂದೊಂದೇ ನೀವು ಅಟ್ಯಾಚ್ ಮಾಡ್ತಾ ಹೋದರೆ ಏನಾಗುತ್ತೆ ಅಂದರೆ ಫಿನಿಶಿಂಗ್ ಅನ್ನೋದು ಔಟ್ ಆಗುತ್ತೆ. ಫಿನಿಶಿಂಗ್ ಅನ್ನೋದು ಅಷ್ಟು ನೀಟಾಗಿ ಬರಲ್ಲ. ಅದ್ರ ಮೇಲೆ ಏನು ಗೊತ್ತಾ, ಒಂದು ಲೈನ್ ಇವಾಗ ನಾನು ಬಾಲ್ ಚೈನ್ ಅಟ್ಯಾಚ್ ಮಾಡಿದ್ದೀನಿ ಅಂದ್ಕೊಳ್ಳಿ, ಅದ್ರ ಪಕ್ಕ ನಾನು ಇವಾಗ ಸ್ಟೋನ್ ಚೈನ್ನ ಅಟ್ಯಾಚ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ನೀವಾಗ ಏನು ಮಾಡಿದ್ದೀರಾ, 0ಇಂದ 2ವರೆಗೂ ಲಿವರ್ ಅಡ್ಜಸ್ಟ್ ಮಾಡಿಕೊಂಡು ಆ್ಯರೋ ಮಾರ್ಕಲ್ಲಿ ಇರುತ್ತಲ್ಲ ಅದು ಸಿಂಬಲ್, ಅದನ್ನ ಅಡ್ಜಸ್ಟ್ ಮಾಡಿ ಫಿಟ್ಟಿಂಗ್ ಕೊಟ್ಟೇನೋ ಟೈಟ್ ಮಾಡಿಬಿಟ್ಟು ಅದನ್ನು ನೀವೇನು ಮಾಡಿರ್ತೀರಾ, ಬಾಲ್ ಚೈನ್ ಅಟ್ಯಾಚ್ ಮಾಡಿದ್ರೆ ಅದ್ರ ಪಕ್ಕದಲ್ಲಿ ನಾವು ಸ್ಟೋನ್ ಚೈನ್ ಅಟ್ಯಾಚ್ ಮಾಡಬೇಕು. ಸ್ಟೋನ್ ಚೈನ್ ಅಟ್ಯಾಚ್ ಮಾಡಬೇಕಾದ್ರೆ ಏನಾಗುತ್ತೆ, ಎಕ್ಸಾಕ್ಟಾಗಿ ಸ್ಟೋನ್ ಚೈನ್ ಎಷ್ಟು ಸ್ಪೇಸ್ ಇದೆಯೋ ಅಷ್ಟೇ ಸ್ಪೇಸಲ್ಲಿ ಆ ನೀಡಲನ್ನು ಕೂತ್ಕೊಂಡ್ರೆ ಏನು ಪ್ರಾಬ್ಲಮ್ ಆಗಲ್ಲ. ನೀವು ಸ್ವಲ್ಪ ವೇರಿಯೇಷನ್ ಮಾಡಿ ಬಾಲ್ ಚೈನ್ ಮೇಲೆ ಬಿಟ್ರಿ ಅಂದರೆ ನೀವು ಅಟ್ಯಾಚ್ ಮಾಡಿರುವಂಥ ಬಾಲ್ ಚೈನ್ ಕೂಡ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಈ ಥರ ಪ್ರಾಬ್ಲಮ್ಸ್ನ ನಾನು ತುಂಬಾ ಫೇಸ್ ಮಾಡಿದ್ದೀನಿ. ನಾನು ಪ್ರಾಕ್ಟೀಸ್ ಮಾಡಬೇಕಾದ್ರೆ, ನಾನು ಕಲಿಬೇಕಾದ್ರೆ, ಕಸ್ಟಮರ್ಗೆ ನಾನು ಹಾಕ್ಕೊಡ್ಬೇಕಾದ್ರೆ ಈ ಥರ ಪ್ರಾಬ್ಲಮ್ಸ್ ನೀಡಲ್ ಮೇಲೆ ಹೋಗಿ ಪದೇ ಪದೇ ಬಾಲ್ ಚೈನ್ ಮತ್ತು ಸ್ಟೋನ್ ಚೈನ್ ಮೇಲೆ ಕುತ್ಕೊಳ್ಳೋದು, ಈ ಥರ ಪ್ರಾಬ್ಲಮ್ನ ತುಂಬ ಫೇಸ್ ಮಾಡಿದ್ದೀನಿ. ಹಂಗೂ ಕಸ್ಟಮರ್ ಬಂದಾಗ ಈಗ ನಾನು ಬಾಲ್ ಚೈನ್ ಸ್ಟೋನ್ ಚೈನ್ ಎಲ್ಲ ಅಷ್ಟು ನೀಟಾಗಿ ಅಟ್ಯಾಚ್ ಮಾಡ್ತೀನಿ. ಇವಾಗ ಏನಂತಾರೆ, ಬಾಲ್ ಚೈನ್ ಸ್ಟೋನ್ ಚೈನ್ ಏನು ಬೇಡ ನನಗೆ, ಬರೀ ದಾರದಲ್ಲೇ ಮಾಡಿ, ಬಾಲ್ ಚೈನ್ ಸ್ಟೋನ್ ಚೈನ್ ಎಲ್ಲ ಬ್ಲಾಕ್ ಆಗಿಬಿಡುತ್ತೆ, ತುಂಬ ದಿನ ಬಾಳಿಕೆ ಬರಲ್ಲ ಬ್ಲೌಸು ಅಂತ ಕಸ್ಟಮರ್ ಹೇಳ್ತಾರೆ. ಬಾಲ್ ಚೈನ್ ಸ್ಟೋನ್ ಚೈನ್ ಅಟ್ಯಾಚ್ ಮಾಡೋಕ್ಕೆ ಬರದೇ ಇದ್ಬೇಕಾದ್ರೆ ಬಾಲ್ ಚೈನ್ ಸ್ಟೋನ್ ಚೈನ್ ಹಾಕ್ಸ್ಕೊಳ್ಳೋರು. ಬಾಲ್ ಚೈನ್ ಸ್ಟೋನ್ ಚೈನ್ ಅಟ್ಯಾಚ್ ಮಾಡೋದು ಯಾವ ಥರ ಏನು ಅಂತ ಟ್ರಿಕ್ ಕಲ್ತ್ಕೊಂಡಾದ್ಮೇಲೆ ಇವಾಗ ಬಾಲ್ ಚೈನ್ ಸ್ಟೋನ್ ಚೈನ್ ಅಟ್ಯಾಚ್ ಮಾಡಿಸ್ತಾನೆ ಇಲ್ಲ. ಹೋಗಲಿ ಪರವಾಗಿಲ್ಲ, ಅವ್ರು ಯಾವ ಥರ ಕೇಳ್ತಾರೋ. ಆಲ್ಮೋಸ್ಟ್ ನಾನು ಬಿಡೋ ವೀಡಿಯೋಸ್ ಎಲ್ಲ ನೋಡಿ ಜಾಸ್ತಿ ನಾನು ಬಾಲ್ ಚೈನ್ ಸ್ಟೋನ್ ಚೈನ್ ಯೂಸ್ ಮಾಡಿರೋವಂಥದ್ದು ಡಿಸೈನ್ಸು ರೇರು, ತುಂಬ ಥ್ರೆಡ್ಡಲ್ಲಿ ವರ್ಕ್ ಹಾಕಿರೋದನ್ನೇ ತೋರಿಸಿದ್ದೀನಿ. ಇವಾಗ ಮತ್ತೆ ಇನ್ನೊಂದು ಮದುವೆ ಫಂಕ್ಷನ್ಗೆ ಒಪ್ಕೊಂಡಿದ್ದೀನಿ, ಅದು ತುಂಬ ಥ್ರೆಡ್ ವರ್ಕೆ ಅದು. ಬಾಲ್ ಚೈನ್ ಸ್ಟೋನ್ ಚೈನ್ ಇನ್ನೂ ಅಷ್ಟು ಅಟ್ಯಾಚ್ ಮಾಡ್ತಾಯಿಲ್ಲ. ಅದಕ್ಕೆ ನೋಡಿ, ಇವಾಗ ನಾನು ಲೀಫ್ ಡಿಸೈನ್ನ ಡ್ರಾ ಮಾಡ್ಕೊಂಡಿದ್ದೀನಿ. ಓಕೆನಾ? ಲೀಫ್ ಡಿಸೈನ್ನ ಡ್ರಾ ಮಾಡ್ಕೊಂಡಿದ್ದೀನಿ. ಯಾಕೆ ನಾನು ಲೀಫ್ ಡಿಸೈನ್ನ ಡ್ರಾ ಮಾಡ್ಕೊಂಡಿದ್ದೀನಿ ಅಂದರೆ, ಬ್ಯಾಕಲ್ಲೂ ಕೂಡ ಅದೇ ಥರ ಮಾಡಿದ್ದೀನಿ. ಬ್ಯಾಕಲ್ಲಿ ಸ್ವಲ್ಪ ಡಿಫ್ರೆಂಟಾಗಿದೆ, ಶೇಪ್ ಆಗಿರ್ಬೋದು, ನೆಕ್ ಡಿಸೈನ್ ಆಗಿರ್ಬೋದು, ಮತ್ತು ಸ್ಟೋನ್ ಚೈನ್ ಬಾಲ್ ಚೈನ್ ಅಟ್ಯಾಚ್ ಮಾಡಿರೋ ರೀತಿ ಆಗಿರ್ಬೋದು, ಪ್ರತಿಯೊಂದು ಕೂಡ ಡಿಫ್ರೆಂಟಾಗಿದೆ. ಯಾಕಂದರೆ ನಾನು ಫ್ರಂಟ್ಗೆ ಅದನ್ನೆಲ್ಲ ಮಾಡೋಕ್ಕಾಗಲ್ಲ. ಬ್ಯಾಕಿಗೆ ಏನು ಮಾಡಿರ್ತೀವೋ ಪೂರ್ತಿಯಾಗಿ ಫ್ರಂಟ್ಗೆ ಅದು ಮಾಡೋಕ್ಕಾಗಲ್ಲ. ನಾವೇನಾದರೂ ಆಫ್ ಪೋರ್ಷನ್ ತೊಗೋಬೇಕು. ಬ್ಯಾಕು ಫ್ರಂಟ್ಗೂ ಸೂಟ್ ಆಗೋ ಥರ ಆಫ್ ಪೋರ್ಷನ್ ತೊಗೊಂಡು ಮಾಡಬೇಕು. ನನಗೆ ಆಫ್ ಪೋರ್ಷನ್ನು ಕೆಳಗಡೆ ಆಫ್ ಪೋರ್ಷನ್ ಬ್ಯಾಕ್ ಡಿಸೈನ್ ಬೇರೆ ಥರ ಇತ್ತು, ಮೇಲ್ಗಡೆ ಆಫ್ ಪೋರ್ಷನ್ ಬ್ಲ್ಯಾಕ್ ಡಿಸೈನ್ ಬೇರೆ ಥರ ಇತ್ತು. ಆಫ್ ಪೋರ್ಷನ್ ಮೇಲ್ಗಡೆ ಸ್ವಲ್ಪ ಲೀಫ್ ಫೀಲಿಂಗ್ ಇತ್ತು, ಅಂದರೆ ಇದೇ ಥರ ಲೀಫ್ ಇತ್ತು. ಅದಕ್ಕೆ ಏನು ಮಾಡಿದೆ, ಫ್ರಂಟ್ಗೂ ಬ್ಯಾಕಿಗೂ ಸೂಟ್ ಆಗುತ್ತಲ್ಲ ಅಂದ್ಬಿಟ್ಟು ಆಫ್ ಪೋರ್ಷನಲ್ಲಿ ಏನು ಲೀಫ್ ಡಿಸೈನ್ ಇಟ್ಟಿದ್ದೋ ಅದನ್ನೇ ಫ್ರಂಟ್ಗೂ ಕೂಡ ಇಡ್ತಾಯಿದ್ದೀನಿ. ಓಕೆನಾ?
ಬ್ಲೌಸ್ ಬಂದು ಪರ್ಪಲ್ ಕಲರ್ ಇದೆ, ಒಂಥರ ಮೆರೂನು ಮತ್ತು ಪರ್ಪಲ್ಲು ಡಬಲ್ ಶೇಡಿಂಗ್ ಬ್ಲೌಸ್ ಇದು. ಮತ್ತು ಇದು ಪರ್ಪಲ್ ಕಲರು ಮತ್ತು ಈ ಥರ ಮೆರೂನ್ ಕಲರ್ ಎರಡು ಕಾಂಬಿನೇಷನ್ ಯೂಸ್ ಮಾಡಿ ನಾನು ಲೀಫ್ ಫಿಲ್ಲಿಂಗ್ ಅನ್ನೋದನ್ನ ಕೊಟ್ಟಿದ್ದೀನಿ. ಲೀಫ್ ಫಿಲ್ಲಿಂಗ್ ಕೊಟ್ಟಾದಮೇಲೆ ಲೀಫ್ ಮಧ್ಯೆ ಸ್ಪೇಸ್ ಬರುತ್ತಲ್ಲ, ಆ ಸ್ಪೇಸ್ನ ಕವರಿಂಗ್ ಮಾಡೋಕ್ಕೆ ಬಾಲ್ ಚೈನ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅಟ್ಯಾಚ್ ಮಾಡಿದ್ದೀನಿ. ನೋಡಿ, ಆ ಬಾಲ್ ಚೈನ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಆ ಥರ ಅಟ್ಯಾಚ್ ಮಾಡಿ ವರ್ಕ್ ಹಾಕ್ಬೇಕಂದ್ರೆ ತುಂಬಾ ಕಷ್ಟ. ಯಾಕಂದರೆ ಬಾಲ್ ಚೈನ್ ಉದ್ದಕ್ಕಿದ್ದಾಗೇ ನಾವು ಅದ್ರ ಮೇಲೆ ನೀಡಲ್ನ ಕೂರಿಸಿ ದಾರಾನ ಎರಡು ಸರಿ ರೊಟೇಟ್ ಮಾಡಿ ವೀಲ್ನ ದಾರನ ಅದ್ರ ಮೇಲೆ ಕೂರಿಸಾದ್ಮೇಲೆ ರನ್ ಮಾಡ್ಕೊಳ್ತೀವಿ. ಇದೇನು 5, 6 ಸ್ಟೋನ್ಸ್ ಇರುತ್ತಲ್ಲ, ನಾನು ಕೌಂಟ್ ಮಾಡ್ಕೊಂಡಿದ್ದೆ 5 ಅಥವಾ 6 ಸ್ಟೋನ್ಸ್ ನ್ಯಾರಕ್ಕೆ ಕಟ್ ಮಾಡ್ಕೋಬೇಕಾಗಿತ್ತು ಆ ಬಾಲ್ ಚೈನ್ನ. ಅದೇ ಥರನೇ ಕಟ್ ಮಾಡಿ ಇಟ್ಕೊಂಡು ಅದೇ ಥರ ಮಾಡಿದೆ. ತುಂಬ ಅಂದರೆ ತುಂಬ ಟೈಮ್ ತಗೋತು. ಯಾಕಂದರೆ ಅದು ಹೆವಿ ಲುಕ್ ಕೊಡಬೇಕು ಅಂತಂದರೆ ನಾನು ಆ ಥರ ಮಾಡಲೇಬೇಕಾಗಿತ್ತು. ಯಾಕಂದರೆ ಬ್ಯಾಕ್ ಡಿಸೈನ್ ಕೂಡ ಅದೇ ಥರ ಮಾಡಿಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಈ ಥರ ನೋಡಿ, ಇದು ರನ್ನಿಂಗ್ ಬ್ಲೌಸ್ ಪೀಸ್ ಬಂದಿದೆ. ಇವಾಗ ಟ್ರೆಂಡಲ್ಲಿದೆ ಈ ಸ್ಯಾರಿ. ಏನೋ ಇದು ಒಂಥರ ಬ್ರಿಡಾಲ್ ಸ್ಯಾರಿ ಅಂತಲೇ ಹೇಳ್ತಾರೆ. ಇದು ಟ್ರೆಂಡಲ್ಲಿದೆ ನೋಡಿ. ಈ ಥರ ಬ್ಲೌಸ್ ಪೀಸು ಮತ್ತು ಈ ಥರ ಸ್ಯಾರಿ ತೊಗೊಂಡಾಗ ನೀವು ಹೆವಿ ವರ್ಕ್ ಹಾಕಿಸೋಕೆ ಹೋಗಬೇಡಿ. ಸಿಂಪಲಾಗಿ ಹ್ಯಾಂಡ್ ವರ್ಕ್ ಹಾಕಿಸಿ ಚಮ್ಕಿ ಮತ್ತು ಬೀಡ್ಸು ಮತ್ತು ನೆಕ್ಸ್ಟು ಕಟ್ ಬೀಡ್ಸ್ ಅದೆಲ್ಲ ಬರುತ್ತಲ್ಲ, ಅದರಲ್ಲಿ ಅದನ್ನು ಯೂಸ್ ಮಾಡಿ ಆಂಕಿ ಪಾಂಕಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಡಿಸೈನ್ ಅಂತ ಇದೆ, ಅದನ್ನು ಮಾಡಿಸ್ಕೊಂಡ್ರೆ ಈ ಥರ ಬ್ಲೌಸ್ ಪೀಸ್ಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಎಲ್ಲ ವರ್ಕ್ಗಳೆಲ್ಲ ಹಾಕಿದ್ರೆ ಅಷ್ಟು ಒಂದು ಹೆವಿ ಲುಕ್ ಅನ್ನೋದು ಕೊಡಲ್ಲ. ಬಟ್ ಆದರೆ ಇದೇನೋ ನನಗೇನೋ ಇಷ್ಟ ಆಯಿತು. ಲಾಸ್ಟಲ್ಲಿ ಫೋಟೋ ತೋರಿಸ್ತೀನಿ ಯಾವ ಥರ ಡಿಸೈನ್ ಬಂದಿದೆ ಮತ್ತು ಯಾವ ರೀತಿಯಾಗಿ ಏನಾಗಿದೆ, ಯಾವ ಥರ ಮಾಡಿದ್ದೀನಿ ಅಂತ. ಅದನ್ನು ನೋಡಾದ್ಮೇಲೆ ನಿಮ್ಗೆ ಏನಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ ಬ್ಲೌಸ್ಗೂ ಅದಕ್ಕೂ ಸೂಟ್ ಆಗ್ತಾಯಿದೆಯಾ, ಇಲ್ಲಾಂದರೆ ನಾನು ಏನಾದರೂ ಚೇಂಜಸ್ ಮಾಡಬೇಕಾ, ಇಲ್ಲ ಯಾವುದ್ರಲ್ಲಾದರೂ ಫಿನಿಶಿಂಗ್ ಬಂದಿಲ್ವಾ ಅನ್ನೋದನ್ನು ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ನಾವು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಕರೆಕ್ಷನ್ ಮಾಡಿಕೊಂಡು ಚೇಂಜಸ್ ಮಾಡ್ಕೋತೀವಿ. ಓಕೆನಾ. ನೋಡಿ, ಲೀಫ್ ಡಿಸೈನ್ನ ನಾನು ಇವಾಗ ಪರ್ಪಲ್ ಕಲರಲ್ಲಿ ಫಿಲ್ಲಿಂಗ್ ಕೊಡ್ತಾಯಿದ್ದೀನಿ. ಡಬಲ್ ಕಲರಲ್ಲಿ ಲೀಫ್ನ ಕೊಡ್ತಾಯಿದ್ದೀನಿ, ಒಂದು ಮೆರೂನು ಒಂದು ಪರ್ಪಲ್ಲು. ಈ ರೀತಿಯಾಗಿ ಎಲ್ಲ ಕ್ರಿಯೇಟ್ ಮಾಡಿ ಮತ್ತು ನಾನು ಯಾವ ರೀತಿಯಾಗಿ ತೋರಿಸ್ತಾ ಇದ್ದೀನಿ ಅಂತ ಗಮನಿಸಿ ನೋಡ್ಕೊಳ್ಳಿ ನೀವು. ಯಾಕಂದರೆ ಒಂದು ಸ್ಟೆಪ್ ಆದಮೇಲೆ ಒಂದು ಸ್ಟೆಪ್ ಆರ್ಡ್ರ್ ವೈಸ್ ನಾವು ಮಾಡ್ಕೋತಾ ಹೋದ್ರೇ ಕೂಡ ಅದು ನೀಟಾಗಿ ಬರೋದು. ಯಾವುದಾದ್ಮೇಲೆ ಯಾವ್ದು ಮಾಡಬೇಕು ಅನ್ನೋದನ್ನ ನೀವು ಮೈಂಡಲ್ಲಿ ಥಿಂಕ್ ಮಾಡ್ಕೋಬೇಕು. ಯಾಕಂದರೆ ಫಸ್ಟೇ ಲೀಫ್ ಡಿಸೈನ್ ಮಾಡೋದು, ಇಲ್ಲಾಂದರೆ ಫಸ್ಟೇ ಬಾಲ್ ಚೈನ್ ಸ್ಟೋನ್ ಚೈನ್ ಅಟ್ಯಾಚ್ ಮಾಡಿಬಿಡೋದು, ಇಲ್ಲಾಂದರೆ ಥ್ರೆಡ್ ಮೇಲೆ ಫಿಲ್ಲಿಂಗ್ನ ಫಸ್ಟೇ ಕೊಟ್ಬಿಡೋದು, ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಪೇಷನ್ಸಿಂದ ತುಂಬ ಪೇಷನ್ಸಿಂದ ಮಾಡಬೇಕಿದ್ದು ನನ್ನ ಡಿಸೈನ. ನೀವು ಪೇಷನ್ಸ್ ಏನಾದರೂ ಕಳ್ಕೊಂಡ್ರಿ ಅಂದರೆ ನಾನು ಹೇಳ್ತೀನಿ, ನಮ್ಮ ಅಪ್ಪನೇ ಕಲಿನಾರಿ ನೀವು. ಓಕೆನಾ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಎಷ್ಟೇ ಪ್ರಾಬ್ಲಮ್ ಬಂದರೂ ಪರವಾಗಿಲ್ಲ, ಮಿಷಿನಲ್ಲಿ ಕೂಲಾಗಿ ಹ್ಯಾಂಡ್ಲ್ ಮಾಡಿ, ಕೂಲಾಗಿರಿ. ಮಾಡಬೇಕಾದ್ರೂ ಅಷ್ಟೇ ವರ್ಕ್ನ ಕೂಲಾಗಿ ಮಾಡಿ 100% ಕಾನ್ಸಂಟ್ರೇಷನ್ ಇಟ್ಟು ಮಾಡಿದ್ವಿ ಅಂದರೆ 100% ಅದು ಸಕ್ಸಸ್ ಆಗೇ ಆಗುತ್ತೆ. ಓಕೆನಾ. ನಾನು ಸ್ಟೋನ್ ಚೈನು ಮತ್ತು ಬಾಲ್ ಚೈನ ಒಂದು ರೋಲೇ ತಂದು ಇಟ್ಕೊಬಿಟ್ಟಿದ್ದೆ. ನಾನೇನು ಮಾಡಿದೆ ಅಂದರೆ 5ರಿಂದ 6ಕ್ಕೆ ಬಂದೇಟ್ಗೆ ಸ್ಟಿಚ್ ಏನು ಮಾಡಿದೆ ಅಂದರೆ ಲಾಕ್ ಮಾಡಿಬಿಡ್ತಿದ್ದೆ. ಲಾಕ್ ಮಾಡಿಬಿಟ್ಟು ಆ ಸ್ಟೋನ್ ಚೈನ ಕಟ್ ಮಾಡ್ಕೊತಿದ್ದೆ. ಲೀಫ್ ಎಷ್ಟುದ ಇದೆಯೋ ಅಷ್ಟುದನ್ನೇ ಸ್ಟೋನ್ ಚೈನ್ನ ಕಟ್ ಮಾಡಿಬಿಟ್ಟು ಇಟ್ಕೊಂಡು ಅಟ್ಯಾಚ್ ಮಾಡ್ಬೋದಾಗಿತ್ತು. ಬಟ್ ನನಗೇನು ಅನಿಸ್ತು ಗೊತ್ತಾ, ಅದು ತುಂಬ ಚಿಕ್ಕ ಇರುತ್ತೆ, ನಾವು ಬೆರಳಲ್ಲಿ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗ್ತಾ ಇರಲ್ಲ. ಏನೋ ಸ್ಟೋನ್ ಚೈನ ಇದು ಏನಾಗಿರುತ್ತೆ, ನಾವು ಕಟ್ ಮಾಡ್ಕೊಳ್ಳಿಲ್ಲ ಅಂದರೆ ಲೆಂತಿಯಾಗಿರುತ್ತೆ. ಒಂದು ಬಂಡ್ಲು ಹಿಂಗಿದ್ರು ಲೆಂತಿಯಾಗಿದೆ ಅದು ಸ್ಟೋನ್ ಚೈನು. ನಾನು ಹಿಂದೆ ಬೇಕಾದ್ರೆ ಸರಿಸ್ಕೊಂಡು ಬೆರಳನ್ನ ತುಂಬ ಟೈಟಾಗಿ ಇಟ್ಕೊಂಡು ಅದಕ್ಕೆ ಸ್ಟಿಫ್ನೆಸ್ಸಾಗಿ ಕೂರಿಸ್ಬೋದು ಆ ಬಾಲ್ ಚೈನ. ಅದಕ್ಕೋಸ್ಕರ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿಲ್ಲ. ಫಸ್ಟೇ ಎಕ್ಸ್ಪೀರಿಯೆನ್ಸ್ ಆಗಿರೋರು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಬೇಕಾದ್ರೆ ಅಟ್ಯಾಚ್ ಮಾಡ್ತಾರೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಅದೇ ನಮಗೂ ಎಕ್ಸ್ಪೀರಿಯೆನ್ಸ್ ಆಗಿದೆ 4ರಿಂದ 5 ವರ್ಷ. ಆದರೆ ಅದನ್ನೆಲ್ಲ ಮಾಡಿ ಆ ಥರ ಎಲ್ಲ ಫಿನಿಶಿಂಗ್ ಹೋಗಿಸ್ಕೊಳ್ಳೋ ಬದಲು ಕಸ್ಟಮರ್ಗೆ ಫಿನಿಶಿಂಗ್ ಅನ್ನೋದು ಇಂಪಾರ್ಟೆಂಟು. ನಾವು ಯಾವ ರೀತಿಯಾಗಿ ಮಾಡಿದ್ವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಅದಕ್ಕೋಸ್ಕರ ನಾನು ಈ ಥರ ಇಟ್ಕೊಳ್ಳೋದೇ ಬೆಟರ್ ಅಂತ ನನಗನ್ನಿಸ್ತು. ನಾನು ಹೇಳಿಲ್ವಾ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಈ ಥರ ಬ್ಲೌಸ್ಗೆ ಎಂಬ್ರಾಯ್ಡ್ರಿ ಮಾಡೋದನ್ನ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಅಂತ. ನೋಡಿ, ಪ್ರತಿಯೊಂದು ಲೀಫ್ಗೂ ಅಷ್ಟೇ 5ರಿಂದ 6 ಏನೋ ಸ್ಟೋನ್ ಚೈನ ಇಟ್ಟು ಅದನ್ನು ವರ್ಕ್ ಹಾಕಿ ಲಾಕ್ ಹಾಕ್ತಾಯಿದ್ದೀನಿ. ಸ್ಟಾರ್ಟಿಂಗು ಸ್ವಲ್ಪ ಲಾಕ್ ಹಾಕ್ತೀನಿ, ಕಡೆಯಲ್ಲೂ ಲಾಸ್ಟ್ ಹಾಕ್ತೀನಿ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಗಮ್ ಹಾಕ್ಬಿಟ್ಟು ಈ ಥರ ಸ್ಟೋನ್ಸ್ ಎಲ್ಲ ಪ್ರಿಕ್ ಮಾಡಿಬಿಟ್ಟಿರ್ತಾರೆ ಇದ್ರ ಮೇಲೆ, ಬಟ್ಟೆ ಮೇಲೇ ಏನು ಸ್ಟಿಚ್ ಹಾಕಿರಲ್ಲ. ರೆಡಿಮೇಡ್ ಬ್ಲೌಸಸ್ಸಲ್ಲೆಲ್ಲ ಅದೇ ಥರನೇ. ಬಟ್ ಆದರೆ ನಾವು ಆ ಥರ ಮಾಡೋಕ್ಕಾಗಲ್ಲ. ಯಾಕಂದರೆ ಇವರು ಸ್ಟಿಚಿಂಗ್ ಮಾಡಿಸ್ಕೊಂಡಿರೋದ್ರಿಂದ ಬ್ಲೌಸ್ನ ನಾವು ಗಮ್ಮ ಕಾಣಿಸಿದಾಗ ಅದು ಏನಾದರೂ ನೀರು ಪಾರು ಏನಾದ್ರು ಚೆಲ್ಲಿದಾಗ ಅದೇನಾಗುತ್ತೆ ಅಂದರೆ ಕಿತ್ಕೊಬಂದ್ಬಿಡೋ ಚಾನ್ಸಸ್ ತುಂಬ ಇರುತ್ತೆ. ಮತ್ತು ನಾವು ಅದನ್ನ ಕರೆಕ್ಷನ್ ಮಾಡೋಕ್ಕೆ ನಮ್ಮ ಹತ್ರನೇ ಬರುತ್ತೆ ಬ್ಲೌಸು. ಆ ಥರ ಇದ್ದಾಗ ನಾವು ಅದು ಯಾವ ರೀತಿಯಾಗಿ ಮಾಡಿದ್ರೆ ಸ್ಟಿಫಾಗಿ ಕೂರುತ್ತೋ ಆ ರೀತಿಯಾಗಿ ಮಾಡೋದು ಬೆಟರು. ಇಲ್ಲಾಂದರೆ ಎಕ್ಸ್ಟ್ರಾ ಏನಾರು ಮಾಡೋಕ್ಕೋದ್ರೆ ನಿಜ ಹೇಳ್ತೀನಿ ತೊಂದರೆ ಅಂತೂ ತಪ್ಪಿದ್ದಲ್ಲ, ತೊಂದರೆ ಅಂತೂ ಆಗೇ ಆಗುತ್ತೆ. ಮಿಷಿನ್ನ ನಾವು ಈ ಥರ ತೊಗೊಂಡಾಗ ಅಂದರೆ ಈ ಥರ ಸ್ಟೋನ್ ಚೈನೆಲ್ಲ ಅಟ್ಯಾಚ್ ಮಾಡಿ ಸ್ಮಾಲಾಗೆ ನಾವು ಮಿಷಿನ ಲಾಕ್ ಮಾಡೋದು ಮತ್ತು ರೊಟೇಟ್ ಮಾಡೋದು ಮಾಡಬೇಕಾದ್ರೆ ಮಿಷಿನ್ ಸ್ವಲ್ಪ ಬಿಸಿ ಅನಿಸ್ತಾ ಇರುತ್ತೆ. ಯಾಕಂದರೆ ಅಷ್ಟು ನೀಟಾಗೆ ನಮಗೆ ಅದು ಏನೋ ತಗೋತಾ ಇರಲ್ಲ, ಸ್ವಲ್ಪ ಸೌಂಡ್ ಬರೋ ಚಾನ್ಸಸ್ ತುಂಬ ಇರುತ್ತೆ. ಆಗ ಏನು ಮಾಡಬೇಕು ಅಂದರೆ ಎಲ್ಲ ಪಾರ್ಟ್ಸೆಲ್ಲ ಆಯಿಲ್ ಹಾಕಬೇಕು. ಆಯಿಲ್ ಹಾಕಾದ್ಮೇಲೆ ಸ್ವಲ್ಪ ಏನಪ್ಪ ಇದು ದಾರ ಎಲ್ಲ ತೆಗೆದು ಬಾಬಿನ್ ಕೇಸಲ್ಲಿ ದಾರ ಎಲ್ಲ ನೀರೆಲ್ಲ ದಾರ ಎಲ್ಲ ತೆಗೆದು ನೀಟಾಗೆ ಸ್ವಲ್ಪ ರನ್ ಮಾಡಬೇಕು. ಮಿಷಿನ ನೀಟಾಗಿ ರನ್ ಮಾಡಾದ್ಮೇಲೆ ಅದೇನಾಗುತ್ತೆ, ಟೈಮರ್ ಔಟ್ ಆಗೋದಾಗಿರ್ಬೋದು, ಪದೇ ದಾರ ಸುತ್ಕೊಳ್ಳೋದಾಗಿರ್ಬೋದು, ಬಾಬಿನ್ ಕೇಸ್ ಹಾಕೋರ ಹತ್ರ ಆ ಥರ ಆಗೋ ಪ್ರಾಬ್ಲಮ್ ಎಲ್ಲ ಅವಾಯ್ಡ್ ಆಗುತ್ತೆ. ಓಕೆನಾ. ಆ ಥರ ಪ್ರಾಬ್ಲಮ್ ಏನಾದರೂ ಸ್ವಲ್ಪ ಮಿಷಿನಲ್ಲಿ ಸೌಂಡ್ ಬಂತು ಅಂದರೆ ನಿಮ್ಮ ಮಿಷಿನಲ್ಲಿ ಬಾಬಿನ್ ಕೇಸಲ್ಲೋ ಇಲ್ಲ ಮೇಲ್ಗಡೆನೇ ಎಲ್ಲೋ ದಾರ ಸುತ್ಕೊಂಡಿರುತ್ತೆ, ಇಲ್ಲಾಂದರೆ ಬಾಬಿನ್ ಕೇಸ್ ಹಾಕ್ತೀವಲ್ಲ ಅಲ್ಲೂ ಕೂಡ ದಾರ ಸುತ್ಕೊಂಡಿರುತ್ತೆ. ಅವಾಗ ಏನಾಗುತ್ತೆ, ಮಿಷಿನ್ ಸ್ವಲ್ಪ ಸೌಂಡ್ ಬರೋ ಥರ ಆಗ್ತಾ ಇರುತ್ತೆ.
ಆಗ ಓಪನ್ ಮಾಡಿ ಅಲ್ಲೆಲ್ಲ ದಾರ ಎಲ್ಲ ಸುತ್ಕೊಂಡಿದ್ದೆ ಏನು ಅಂತ ನೋಡಿ, ಮೇಲ್ಗಡೆನೂ ದಾರ ಸುತ್ಕೊಂಡಿದ್ರೆ ನೋಡಿ, ಎಲ್ಲ ನೋಡಾದ್ಮೇಲೆ ನೀಟಾಗಿ ಹಂಗಿದ್ರು ಕರೆಕ್ಟಾಗಿ ಬರ್ತಾಯಿಲ್ಲ, ಇದು ದಾರ ಸುತ್ಕೊಳ್ದೇ ಇದ್ದರೂ ಕರೆಕ್ಟಾಗಿ ಬರ್ತಾಯಿಲ್ಲ ಅಂತಂದರೆ ಒಳಗಡೆ ಟೈಮರ್ ಹೋಗಿರುತ್ತೆ. ಆ ಟೈಮರ್ ಅನ್ನೋದು ಟೈಮಿಂಗ್ಸ್ ಎಲ್ಲ ಅಡ್ಜಸ್ಟ್ ಮಾಡ್ತೀವಲ್ಲ ಆ ಥರ ಟೈಮರ್ ಅಲ್ಲ. ನಾನು ಯೂಟ್ಯೂಬಲ್ಲಿ ನೋಡಿ ಟ್ರೈ ಮಾಡಿದೆ ಟೈಮರ್ ಹೋದರೆ ಏನು ಮಾಡಬೇಕು ಅಂತ. ಅವ್ರು ಹೇಳಿದ್ರು ಏನಪ್ಪ ಟೀತ್ ಹತ್ರ ಇರೋ ನೆಟ್ಟೆಲ್ಲ ಬಿಚ್ಚಿ ಟೀತೆಲ್ಲ ರಿಮೂವ್ ಮಾಡಿ, ಬಾಬಿಂಗ್ ಕೇಸ್ ಹತ್ರ ಎಲ್ಲ ರಿಮೂವ್ ಮಾಡಿ. ಅದು ಏನಂದರೆ ಬಾಬಿಂಗ್ ಕೇಸಲ್ಲಿ ರಿಮೂವ್ ಮಾಡಿದ್ಮೇಲೆ ಅಲ್ಲಿ 1-2 ನೆಟ್ ಕೊಟ್ಟಿರ್ತಾರೆ. ಆ ನೆಟ್ಟನ್ನು ನಾವು ಆ ನೀಡಲ್ ಪಾಯಿಂಟ್ ಇರುತ್ತೆ ನೋಡಿ, ಇವಾಗ ನಾವು ಸ್ಟಿಚ್ ಮಾಡ್ತಿರ್ತೀವಲ್ಲ ನೀಡಲ್ ಪಾಯಿಂಟು, ಆ ನೀಡಲ್ ಪಾಯಿಂಟ್ ಕರೆಕ್ಟಾಗೆ ಇದು ಆ ಓಲು ಕಾಣಿಸ್ಬೇಕು. ಆಮೇಲೆ ಅಲ್ಲಿ ಸ್ಕ್ರೂ ಕೊಟ್ಟಿರ್ತಾರೆ, ಬಾಬಿಂಗ್ ಕೇಸ್ ಹಾಕ್ತೀವಲ್ಲ ಅಲ್ಲಿ 2 ಸ್ಕ್ರೂ ಕೊಟ್ಟಿರ್ತಾರೆ. ಅವೆರಡು ಸ್ಕ್ರೂನ ಸ್ವಲ್ಪ ಲೂಸ್ ಮಾಡೋದು ಟೈಟ್ ಮಾಡೋದು, ಲೂಸ್ ಮಾಡೋದು ಟೈಟ್ ಮಾಡೋದು ಅವ್ರು ನೋಡ್ತಾ ಇರ್ತಾರೆ. ಆ ಥರ ಮಾಡಿದಾಗ ಯಾವ ವಿಡ್ತ್ಗೆ ಯಾವ ಲೆಂತ್ಗೆ ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೋ ಅದಕ್ಕೇ ಅವರು ಅಡ್ಜಸ್ಟ್ ಮಾಡ್ತಾರೆ. ಓಕೆನಾ. ನಾನು ಅದೇ ಥರ ಟ್ರೈ ಮಾಡಿದೆ, ಬಟ್ ಆದರೆ ವೀಲು ರೊಟೇಟ್ ಆಯಿತು. ಮತ್ತು ನೆಕ್ಸ್ಟು ಸ್ಟಿಚಸ್ಸು ಬೀಳೋಕ್ಕೆ ಶುರು ಆಯಿತು. ಮತ್ತು ಸ್ಟಿಚಸ್ಸಲ್ಲಿ ವೇರಿಯೇಷನ್ ಇತ್ತು. ಏನು ವೇರಿಯೇಷನ್ ಇತ್ತು ಅಂದರೆ ತುಂಬ ಲೂಸ್ ಸ್ಟಿಚ್ ಬರ್ತಾಯಿತ್ತು, ಮತ್ತು ಅಷ್ಟು ನೀಟಾಗಿ ಫಿನಿಶಿಂಗ್ ಅನ್ನೋದು ಬರ್ತಿರಲಿಲ್ಲ. ಅದು ಮೆಕ್ಯಾನಿಕ್ ಆದರೆ ಅವ್ರಿಗೆ ಅನುಭವ ಇದೆ ಮಿಷಿನ್ ಈ ಥರ ಮಾಡ್ಕೋಬೇಕು ಅಂತ, ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಓಕೆನಾ. ಇಲ್ಲಿ ಪರವಾಗಿಲ್ಲ, ಹೋಗ್ತಾ ಹೋಗ್ತಾ ನಮಗೂ ಗೊತ್ತಾಗುತ್ತೆ. ನೋಡಿ ನಾನು ಇವಾಗ ಸ್ಟೋನ್ ಚೈನ ಎಷ್ಟು ನೀಟಾಗಿ ಅಟ್ಯಾಚ್ ಮಾಡಿದ್ದೀನಿ ಅಂತ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ. ಅಷ್ಟೇ ನೀಟಾಗಿ ನಿಮ್ಮದು ಕೂಡ ಕಾಣಿಸ್ಬೇಕು. ಇವಾಗ ನಾನು ಬಾಲ್ ಚೈನ್ ಅನ್ನೋದನ್ನ ಇವಾಗ ಇದ್ರ ಮಧ್ಯೆ ಸ್ಪೇಸ್ ಇತ್ತಲ್ಲ, ಯಾವುದ್ರ ಮಧ್ಯ ಲೀಫು 2 ಲೀಫ್ ಆ ಕಡೆ ಈ ಕಡೆ ಲೀಫ್ ಮಾಡಿಬಿಟ್ಟು ಮಧ್ಯೆ ಸ್ಪೇಸ್ ಕೊಟ್ಟಿದ್ನಲ್ಲ, ಆ ಸ್ಪೇಸ್ ಮೇಲೆ ನಾನು ಏನು ಇದು ಬಾಲ್ ಚೈನ್ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಫಸ್ಟು ಲೀಫ್ಗೆ ಮೆಟಲ್ ಕಲರ್ ಜರಿ ಥ್ರೆಡಲ್ಲಿ ಕವರಿಂಗ್ ಅನ್ನೋದನ್ನ ಕೊಡ್ತಾಯಿದ್ದೀನಿ. ಕವರಿಂಗ್ ಅನ್ನೋದು ಕೊಟ್ಟಾದಮೇಲೆ ಅದ್ರ ಮಧ್ಯೆ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪ್ಗೆ ಬಾಲ್ ಚೈನ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಪ್ಲೀಸ್. ದಯವಿಟ್ಟು ಎಲ್ಲರೂ ಅಷ್ಟೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ಕಡೆ ನಮ್ಮ ಚಾನಲ್ನ ಏನೋ ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರು ಕೂಡ ಕಲೀಲಿ ವರ್ಕ್ನ. ಎಷ್ಟೊಂದು ಅಮೌಂಟ್ ಕೊಟ್ಟು ಲಾಸ್ ಮಾಡ್ಕೊಂಡಿರ್ತಾರೆ. ಅಷ್ಟೆಲ್ಲ ಮಾಡ್ಕೊಳ್ಳೋ ಬದಲು ನಾವು ಫ್ರೀಯಾಗಿ ಹೇಳ್ಕೊಡ್ತಿರುವಂಥ ಎಂಬ್ರಾಯ್ಡ್ರಿ ಕ್ಲಾಸ್ನ ಅಟೆಂಡ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ಎಂಬ್ರಾಯ್ಡ್ರಿ ಕ್ಲಾಸ್ಗೇನು ಕ್ಲಾಸಸ್ ಅವಶ್ಯಕತೆ ಇಲ್ಲ. ಓಕೆನಾ. ನೋಡಿ ಯಾವ ರೀತಿಯಾಗಿ ಮಾಡ್ತಾಯಿದ್ದೀನಿ, ಪೂರ್ತಿ ಎಲ್ಲ ಕವರಿಂಗ್ ಕೊಡ್ತಾಯಿದ್ದೀನಿ. ಬ್ಯಾಕ್ ಯಾವ ಥರ ಮಾಡಿದ್ದೀನಿ ಅಂತ ಲಾಸ್ಟಲ್ಲಿ ತೋರಿಸ್ತೀನಿ. ಯಾಕಂದರೆ ಇದುವರೆಗೂ ನಮ್ಮ ಡೈಲಿ ವೀಡಿಯೋಸ್ ನೋಡ್ತಾ ಇರೋರಿಗೆ ಗೊತ್ತಿರ್ಬೋದು, ನಾವು ಮಾಡ್ತಾಯಿರುವಂಥ ಡಿಸೈನು ಪ್ರತಿಯೊಂದು ಡಿಫ್ರೆಂಟ್ ಆಗಿರುತ್ತೆ ಹೊರತು ಅದಕ್ಕೆ ಒಂದೇ ಥರ ಡಿಸೈನ್ಸ್ ಯಾವುದೂ ಇರಲ್ಲ. ತುಂಬ ಬ್ಲೌಸ್ಗಳು ನಾನು ವರ್ಕ್ ಹಾಕಿರೋವೆಲ್ಲ ಹಂಗಂಗೆ ಕೊಟ್ಟು ಕಳಿಸ್ಬಿಟ್ಟಿದ್ದೀನಿ. ನಾನು ಹಾಕೋಕ್ಕೂ ಆಗಿಲ್ಲ ವರ್ಕ್ನ, ಯಾಕಂದರೆ ಏನಪ್ಪ ತುಂಬ ವರ್ಕ್ ಲೋಡ್ ಆಗಿಬಿಟ್ಟಿತ್ತು. ಅದರಿಂದ ಸ್ವಲ್ಪ ಕೊಟ್ಬಿಟ್ಟೆ. ಇದ್ದೋದಂಥ ಬ್ಲೌಸ್ಗಳಲ್ಲಿ ಏನಪ್ಪ ಸ್ವಲ್ಪ ವರ್ಕ್ ಹಾಕಿ ಇದು ಮಾಡೋದನ್ನ ಮಾಡ್ತಾಯಿದ್ದೀನಿ. ಓಕೆನಾ. ನೋಡಿ ಇವಾಗ ಬಾಲ್ ಚೈನ ಅಟ್ಯಾಚ್ ಮಾಡ್ತಾಯಿದ್ದೀನಿ ಮಧ್ಯ. ನೋಡಿ ಫಸ್ಟು ನಾನು ಲೀಫ್ನ ಡ್ರಾ ಮಾಡಬೇಕಾದ್ರೆ ಏನಿದೆ ಈ ಥರ ಇದೆ ಡಿಸೈನ್ ಅಂತ ನಿಮ್ಗೆ ಅನಿಸಿರೋದು ಸಹಜ. ಆದರೆ ಮಾಡ್ತಾ ಯಾವ ಥರ ಬಂತು ಅಂತ ನೋಡಿ. ಫೈನಲ್ ಫಿನಿಶಿಂಗ್ ನೋಡಿ, ಬ್ಯಾಕಿಗೆ ಈ ಥರ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ತೋಳ್ಗೆ ಆ ಥರ ಮಾಡಿದ್ದೀನಿ, ಫ್ರಂಟ್ಗೆ ಆ ಥರ ಮಾಡಿದ್ದೀನಿ. 3 ಕಲರ್ ಕಾಂಬಿನೇಷನ್ ಯೂಸ್ ಮಾಡಿದ್ದೀನಿ. ಸ್ಯಾರಿ ಒಂದು ಕಲರ್ ಇತ್ತು, ಬ್ಲೌಸ್ ಒಂದು ಕಲರ್ ಇತ್ತು, ಬಾರ್ಡ್ರ್ ಒಂದು ಕಲರ್ ಇತ್ತು. 3 ಕಲರ್ನ ಮಿಕ್ಸ್ ಮಾಡಿ ನಾನು ಈ ವರ್ಕ್ ಹಾಕಿರೋದು. ಯಾವ ಥರ ಇದೆ ವರ್ಕ್ ಡಿಸೈನ್ ಅಂತ ದಯವಿಟ್ಟು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಎಲ್ಲ ಕಡೆ ನಮ್ಮ ಚಾನಲ್ನ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಆಲ್ ಆಫ್ ಯು. ಪೂರ್ತಿಯಾಗಿ ವಿಡಿಯೋ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.